ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಎಚ್.ಡಿ. ಕುಮಾರಸ್ವಾಮಿಯದ್ದು ನಾಟಕ ಅಂತ ಹೇಳಿ ಎಂ.ಬಿ. ಪಾಟೀಲ್ ಹೇಳಿರುವಂತದ್ದು. ಈ ಯೋಜನೆಗೆ ಚಾಲನೆ ನೀಡಿದ್ದೇ ಎಚ್.ಡಿ. ಕುಮಾರಸ್ವಾಮಿ ಅಂತ ಇಲ್ಲಿ ಎಂ.ಬಿ. ಪಾಟೀಲ್ ಹೊಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಎಚ್.ಡಿ. ಕುಮಾರಸ್ವಾಮಿಯದ್ದು ನಾಟಕ ಅಂತ ಹೇಳಿ ಎಂ.ಬಿ. ಪಾಟೀಲ್ ಗುಡುಗಿದ್ದಾರೆ. ಈ ಯೋಜನೆಗೆ ಚಾಲನೆ ಕೊಟ್ಟಿದ್ದೆ ಎಚ್.ಡಿ. ಕುಮಾರಸ್ವಾಮಿ. ಅನಿತಾ ಹೆಸರಿಗೆ ಸೇರಿದ 100 ಎಕರೆ ಯೋಜನೆ ವ್ಯಾಪ್ತಿಯಲ್ಲಿ ಇದೆ ಅಂತ ಹೇಳಿ ಎಂ.ಬಿ. ಪಾಟೀಲ್ ಹೊಸ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈಗ ವಿರೋಧಿಸ್ತಾ ಇರೋದು ರಾಜಕೀಯ ದುರುದ್ದೇಶ. ಡಿ.ಕೆ. ಶಿವಕುಮಾರ್ ಒಕ್ಕಲಿಗರ ನಾಯಕ ಆಗೋದನ್ನ ನಮ್ಮ ಎಚ್.ಡಿ. ಕುಮಾರಸ್ವಾಮಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ರೈತರ ವಿರೋಧ ಇದ್ರೆ ಅರ್ಥ ಮಾಡ್ಕೊಳ್ಬಹುದು, ಆದ್ರೆ ಇದು ರಾಜಕೀಯ ದುರುದ್ದೇಶ ಅಂತ ಹೇಳಿ ಎಂ.ಬಿ. ಪಾಟೀಲ್ ಎಚ್.ಡಿ.ಕೆ ವಿರುದ್ಧ ಕಿಡಿಕಾರಿದ್ದಾರೆ. ನೋಡಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ತೀವ್ರ ವಾಕ್ ಸಮರ ನಡೆಸ್ತಾಲೇ ಇದೆ. ನಿನ್ನೆ ಕೂಡ ಅಲ್ಲಿ ಬಾಲಕೃಷ್ಣ ಅವರು ಎಂಟ್ರಿ ಆದ್ರು. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು. ಇವತ್ತು ಅದೇ ಡಿ.ಕೆ.ಶಿ ಬಣದ ಮತ್ತೊಬ್ರು ಎಂ.ಬಿ. ಪಾಟೀಲ್ ಇವತ್ತು ಪ್ರಶ್ನೆಯನ್ನ ಮಾಡಿರುವಂತದ್ದು. ಅದು ಕೂಡ ಏನು, ಎಚ್.ಡಿ.ಕೆ ಇದು ಬರೀ ನಾಟಕ, ಹೆಂಡತಿ ಹೆಸರಲ್ಲಿ 100 ಎಕರೆ ಆಸ್ತಿ ಇದೆ, ಸೊ ಅದು ಎಲ್ಲಿ ಹೋಗ್ಬಿಡುತ್ತೆ ಎಂಬ ಭಯದಲ್ಲಿ ಈಗ ಎಚ್.ಡಿ.ಕೆ ರಾಜಕೀಯ ದುರುದ್ದೇಶದಿಂದ ಬಿಟ್ಕೊಡ್ತಾ ಇಲ್ಲ ಎಂಬ ಮಾತನ್ನ ಕೂಡ ಹೇಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ನೋಡಿ, ತಾಯಿ ಹೆಸರಲ್ಲಿ 100 ಎಕರೆ ಜಾಗ ಇದೆ ಎಂಬ ಆರೋಪ ಸಂಬಂಧಿಸಿದಂತೆ ಈಗ ಸಚಿವ ಎಂ.ಬಿ. ಪಾಟೀಲ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈಗ ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರ ತಾಯಿ, ಅವರ ಹೆಸರಲ್ಲಿ 100 ಎಕರೆ ಜಾಗ ಇದೆ ಎಂಬ ಆರೋಪ ಸಂಬಂಧಕ್ಕೆ ಇಚ್ಛೆಯಂತೆ ಈಗ ಸಚಿವ ಎಂ.ಬಿ. ಪಾಟೀಲ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿರುವಂತದ್ದು. ಸಾಕ್ಷ್ಯ ನೀಡದೇ ಇದ್ರೆ ತಕ್ಷಣ ನೀವು ಕ್ಷಮೆ ಯಾಚಿಸಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಎಂ.ಬಿ. ಪಾಟೀಲ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಇಲ್ಲದೇ ಇದ್ರೆ ಮಾನಹಾನಿ ಮೊಕದ್ದಮೆಯನ್ನ ಹೂಡೋದಾಗಿ ಎಚ್ಚರಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವೇನಾದ್ರೂ ಈ ಹೇಳಿಕೆಯನ್ನ ಸುಳ್ಳಾಗಿ ಹೇಳಿದೀರಾ ಅಂತಂದ್ರೆ ನಿಮ್ಮ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಎಂ.ಬಿ. ಪಾಟೀಲ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಾಯಿಗೆ ಬಂದಂತೆ ಸುಳ್ಳು ಆರೋಪ ಮಾಡಬಾರದು ಅಂತ ಕೂಡ ತಿರುಗೇಟ್ ಕೊಟ್ಟಿರೋದು ಎಂ.ಬಿ. ಪಾಟೀಲ್ ಅವರಿಗೆ. ಗೌರವಾನ್ವಿತ ಸಚಿವರಿಂದ ಇಂಥ ಹೇಳಿಕೆಯನ್ನ ನಾನು ನಿರೀಕ್ಷಿಸಿರ್ಲಿಲ್ಲ. ನಿಮ್ಮ ಮೇಲೆ ಗೌರವ ಇತ್ತು, ನೀವು ಈ ತರದ ಮಾತನ್ನ ಹೇಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ಎಂ.ಬಿ. ಪಾಟೀಲ್ ಆರೋಪಕ್ಕೆ ದಾಖಲೆಯನ್ನ ಬಿಡುಗಡೆ ಮಾಡುವಂತೆ ನಿಖಿಲ್ ಕುಮಾರಸ್ವಾಮಿ ಸವಾಲನ್ನ ಹಾಕಿದ್ದಾರೆ. ಸೊ ಈಗ ಬೆಂಗಳೂರು ರಾಜಕೀಯದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಭಾರಿ ಚರ್ಚೆಗೆ ಇರೋದು ಎಲ್ರಿಗೂ ಕೂಡ ಗೊತ್ತಿದೆ. ಈ ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ನಿನ್ನೆ ಬಾಲಕೃಷ್ಣ ಆರೋಪ ಮಾಡಿದ್ರೆ, ಇವತ್ತು ಎಂ.ಬಿ. ಪಾಟೀಲ್ ಸರದಿ ಗಂಭೀರ ಆರೋಪಗಳನ್ನ ಮಾಡ್ತಲೇ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಶುದ್ಧ ನಾಟಕ ಅಂತ ಎಂ.ಬಿ. ಪಾಟೀಲ್ ಏನ್ ಹೇಳಿದಾರಲ್ಲ, ಈ ಯೋಜನೆಗೆ ಚಾಲನೆ ನೀಡಿದ್ದು ಕೂಡ ಕುಮಾರಸ್ವಾಮಿ ಅವರೇ ಅಂತ ಎಂ.ಬಿ. ಹೇಳಿದ್ರು. ಸದ್ಯ ಈ ಯೋಜನೆಯ ವ್ಯಾಪ್ತಿಯಲ್ಲಿ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಸೇರಿದಂತ 100 ಎಕರೆ ಜಮೀನು ಇದೆ. ಹೀಗಿರುವಾಗ ಈಗ ವಿರೋಧಿಸ್ತಾ ಇರೋದು ಕೂಡ ರಾಜಕೀಯ ಪ್ರೇರಿತ ಅಂತ ಹೇಳಿ ಇಲ್ಲಿ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಧ್ಯ ಪ್ರವೇಶಿಸಿದ್ದು. ಅದ್ ಹೆಂಗ್ ನೀವು ಆ ಸ್ಟೇಟ್ಮೆಂಟ್ ಕೊಡ್ತೀರಾ? ನೀವು ಒಂದು ವೇಳೆ ಇದನ್ನ ಸುಳ್ಳಾಗಿ ಹೇಳಿದ್ರೆ ಕ್ಷಮೆ ಯಾಚಿಸ್ತಿ, ಇಲ್ಲದಿದ್ರೆ ನಿಮ್ಮ ಮೇಲೆ ನಾನು ಡಿಫಾಮೇಷನ್ ಕೇಸ್ ಹಾಕ್ತೀನಿ ಅಂತ ಎಂ.ಬಿ. ಪಾಟೀಲ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ನೋಡಿ, ಒಬ್ಬ ಗೌರವಾನ್ವಿತ ಸಚಿವರು, ನೀವು ಹಿರಿಯರು, ಗೌರವದಿಂದ ನಿಮ್ಮನ್ನ ಗಮನಿಸ್ತೀವಿ. ಸೊ ನೀವು ಈ ರೀತಿಯಾದಂತಹ ಹೇಳಿಕೆ ಕೊಡೋದು ಸಮಂಜಸವಲ್ಲ. ನಿಮ್ಮ ವಯಸ್ಸಿಗೆ ತಕ್ಕಂತೆ, ನಿಮ್ಮ ರಾಜಕೀಯ ಜೀವನಕ್ಕೆ ತಕ್ಕಂತೆ ನೀವು ಮಾತನಾಡಬೇಕು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದು ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಡಿ.ಕೆ ಬಣದಿಂದ ನಿನ್ನೆಯಿಂದ ಸುದೀರ್ಘವಾಗಿ ಒಬ್ಬರೊಬ್ರು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ನಿನ್ನೆ ಬಾಲಕೃಷ್ಣ ನೀವು ಕಾಮನ್ ಸೆನ್ಸ್ ಇಲ್ವಾ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ನೋಡಿ, ಅದು ಕೂಡ ಒಬ್ಬ ರಾಜಕೀಯ ಹಿರಿಯ ನಾಯಕನಾಗಿ ಇಲ್ಲಿ ಅದು ಕೂಡ ಜೆಡಿಎಸ್ ಪಕ್ಷದ ರಾಷ್ಟ್ರಾಧ್ಯಕ್ಷ ಆಗಿರುವಂತ ನಮ್ಮ ಎಚ್.ಡಿ. ದೇವೇಗೌಡರು ಜೊತೆಗೆ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರ ಕುಟುಂಬವನ್ನೇ ಜರದಂತೆ ಕಾಮನ್ ಸೆನ್ಸ್ ಇಲ್ವಾ ಅಂದ್ರೆ ಅರ್ಥ ಏನು? ಬಿಡದಿ ವಿಚಾರವಾಗಿ ಇಡೀ ದೇವೇಗೌಡರ ಕುಟುಂಬ ಇಲ್ಲಿ ಪರಿತಪಿಸ್ತಾ ಇರುವಂತದ್ದು. ಅದನ್ನ ರೈತರ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡೋದಕ್ಕೆ ಬಿಡಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಕಾಮನ್ ಸೆನ್ಸ್ ಇಲ್ವಾ ಅನ್ನೋದು ಯಾವ ತರದ ಪ್ರಶ್ನೆ. ಈಗ ಇವತ್ತು ಇವ್ರು ಹೇಳಿರೋದು ನಿಮ್ದು ಬರೀ ನಾಟಕ,
ನಾಟಕ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ MBP ಹೇಳಿರುವಂಥದ್ದು. ಎಸ್, ಈ ಕುರಿತಂತೆ MB ಪಾಟೀಲ್ ನಾನಾಗಲೇ ಹೇಳಿದ್ನಲ್ಲ, HD ಕುಮಾರಸ್ವಾಮಿ ಅವರು ಬರೀ ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಈ ನಾಟಕದ ಜೊತೆಗೆ ಇನ್ನೇನೇನು ವಿಚಾರ ಹೇಳಿದ್ದಾರೆ ಬನ್ನಿ ನೋಡ್ಕೊಂಬೋಣ. ನೋಟಿಫಿಕೇಶನ್ ಯಾಕೆ ಮುಂದುವರಿತು? KDB ನೋಟಿಫಿಕೇಶನ್ ಮಾಡಿದ್ವಿ, ಮೊದಲು ನೋಟಿಫಿಕೇಶನ್ ಮಾಡಿದ್ವಿ ಏನ್ರಿ, ಪಾದಯಾತ್ರೆ ಎಲ್ಲ ಮಾಡ್ತಾ ಇದ್ದಾರೆ ಯಾರು? ಅದೇ ನಾಟಕ ಎಲ್ಲ ಜನಕ್ಕೆ ಗೊತ್ತಾಗತ್ತಲ್ಲಿ. ಈಗ ರೈತರು ಒಂದು ಭಾಗ, ನಿಜವಾದಂಥ ರೈತರು ಈಗ ನಮ್ಮಲ್ಲಿನೂ ಕೂಡ ಹೋರಾಟ ಮಾಡ್ತಾರೆ ಇಂಡಸ್ಟ್ರಿದಾಗ. ನಾನು ರೈತರ ಬಗ್ಗೆ ಹೋಗಿ ನಾನು ಮಾತಾಡೋದಿಲ್ಲ ಏನ್ರಿ. ಆದರೆ JDS ಕುಮಾರಸ್ವಾಮಿ ಅವರು ರಾಜಕೀಯ ಇದ್ದಾರೆ. ರೈತರು ನಮ್ಮ ಭೂಮಿ ನಾವು ಕೊಡೋಂಗಿಲ್ಲಪ್ಪ, ನಮ್ಗೆ ಹೆಚ್ಚಿನ ಪರಿಹಾರ ಬೇಕು, ನಾವು ಕೊಡೋದಿಲ್ಲ ಅಂತಲೂ ಹೇಳ್ಬೋದು, ಅದವ್ರ ಅಧಿಕಾರ ಇರ್ತದೆ. ರೈತರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ. ಆದರೆ ಇವರು JDSನವರು ಕುಮಾರಸ್ವಾಮಿ ಅವರು ಇದ್ರಾಗ ರಾಜಕೀಯ ಮಾಡ್ತಾ ಇದ್ದಾರೆ. ಇಷ್ಟೇ ಡಿಫ್ರೆನ್ಸ್ ಇಸ್ ದ್ಯಾಟ್. ರೈತರು ಹೋರಾಟ ಮಾಡಲಿ, ನಮಗೆ ಬೇಕು, ನಮಗೆ ಕೊಡೋದಿಲ್ಲ, ಹೆಚ್ಚಿಗೆ ಪರಿಹಾರ ಕೇಳ್ಬೋದು, ಅಥವಾ ಡೆವಲಪ್ ಲ್ಯಾಂಡ್ ಕೇಳ್ಬೋದು, ಅಥವಾ ನಾವು ಕೊಡೋದೇ ಇಲ್ಲಪ್ಪ, ನಾವು ಕೃಷಿಗೆ ಬೇಕಪ್ಪ ಅಂತ ಅನ್ಬೋದು. ಅದು ಒಂದು ಭಾಗ, ಯಾವಾಗಲೂ ಅದು ಇದ್ದಿದ್ದಂಥದ್ದೇ. ಆದರೆ ಇದರಲ್ಲಿ ಸ್ಪಷ್ಟವಾಗಿ JDS ಕುಮಾರಸ್ವಾಮಿ ಅವರು ರಾಜಕೀಯ ಮಾಡಕತ್ತಿದ್ದಾರೆ. ಇವ್ರಿಗೆ ಅದು ಬೇಡಾಗಿತ್ತು ಅಂದರೆ ಅವಾಗನೇ ಅದನ್ನು, ಇವರು ಅಧಿಕಾರ ಮುಖ್ಯಮಂತ್ರಿ ಇದ್ರು, ಅದನ್ನು ಆ ನೋಟಿಫಿಕೇಶನ್ ಡ್ರಾಪ್ ಮಾಡಿ ಅವ್ರಿಗೆ ರೈತರಿಗೆಲ್ಲ ಮಾಡ್ಕೊಬಿಟ್ರೆ ರೈತರು ಇಲ್ಲಿ ತನ ಅವ್ರು ಯಾರೂ ಮಾರಾಟ ಮಾಡ್ಕೊಳಕ್ಕಾಗಿಲ್ಲ. ನೋಟಿಫಿಕೇಶನ್ ಆದಮೇಲೆ ಯಾರೂ ಲೋನ್ ತೊಗೊಳಕ್ಕಾಗಿಲ್ಲ. ಅವಾಗೇನು ಮಾಡ್ತೀರಿ ಕುಮಾರಸ್ವಾಮಿ ಅವರು? ಅವಾಗೆಲ್ಲ ಹೋಗಿತ್ತು ಅವ್ರ ಕಾಳಜಿ ಬದ್ಧತೆ? ಹಾಂ ಇತ್ತ ಈಗ ಕಾಳಜಿ ಬದ್ಧತೆ. ಅದ್ರಾಗ ವಿಶೇಷವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಇವರಿಗೆ ಸ್ವಲ್ಪ ಹೆಚ್ಚಿಗೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಗೊತ್ತಲ್ಲ, ಯಾಕಂದರೆ ನಮ್ಮ ಒಂದು ಸಮಾಜದಲ್ಲಿ ಬೇರೆ ಯಾರು ಬೆಳಿಬಾರ್ದು, ಮೊನೋಪಲಿ, ನಮ್ಮ ಮೊನೋಪಲಿ ಇತ್ತು, ಆ ಮೊನೋಪಲಿ ಹೋಗ್ತದೆ ಅಂಥೇಳಿ ಇಷ್ಟೇ ರಾಜಕಾರಣ ಇದು. ನಥಿಂಗ್. ಸರ್, ಈಗ ಜನ ಅರ್ಥಕೊಂಡಿದ್ದಾರೆ, ಜನ ದಡ್ರದಲ್ಲ. ಅವ್ರಿಗೆ ಗೊತ್ತಿದೆ JDSನವರು, ಕುಮಾರಸ್ವಾಮಿ ಅವರು JDSನವ್ರು ಏನು ಮಾಡಿದ್ರೆ ಎಲ್ಲ ಗೊತ್ತಿದೆ. ನಾನು ರೈತರ ಬಗ್ಗೆ ಮಾತಾಡೋದಿಲ್ಲ. ರೈತರಿಗೆ ಅವ್ರಿಗೆ ಹಕ್ಕಿದೆ, ಹೆಚ್ಚಿಗೆ ಪರಿಹಾರ ಕೇಳುವಂಥದ್ದು, ಡೆವಲಪ್ಮೆಂಟ್ ಕೇಳುವಂಥದ್ದು. ಅದು ನಾನು ಬೇಡ ಪರ ಅದಕ್ಕೆ ನಾನು ಕೃಷಿಯಾಗಿ ಮುಂದುವರ್ತೀನಿ. ಅದು ರೈತರದ್ದು ಭಾವನೆಗಳಿಗೆ ನಾನು